ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಮಂಗಳೂರು ಸೌತೆಕಾಯಿಯಿಂದ ಹುಳಿ ಮೆಣಸಿನ ಸಾಂಬಾರು ಅಂತ ಹೇಳ್ತೇವೆ ನಾವು. ಹುಳಿ ಮೆಣಸಿನ ಕೊದಿಲು ಅಂತ ಕರಿತೇವೆ. ಬ್ರಾಹ್ಮಣರ ಶೈಲಿಯಲ್ಲಿ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ನೋಡುವ. ಮೊದಲಿಗೆ ನಾವು ಸೌತೆಕಾಯಿನೆಲ್ಲ ಕಟ್ ಮಾಡ್ಕೊಳ್ಬೇಕು. ನಾನು ತಗೊಂಡ ಸೌತೆಕಾಯಿ ಸ್ವಲ್ಪ ಹಣ್ಣು ಸೌತೆ ಇದು. ಸೌತೆಕಾಯಿಯಲ್ಲಿ ಕಾಯಿ ಸೌತೆ ಇರ್ತದಲ್ಲ, ಅದು ಸ್ವಲ್ಪ ಕಹಿ ಇರ್ತದೆ. ಹಣ್ಣು ಸೌತೆ ಕೂಡ ಕೆಲವೊಮ್ಮೆ ಕಹಿ ಇರ್ಬೋದು. ಅದಕ್ಕೋಸ್ಕರ ನಾವು ಫಸ್ಟ್ ನೀರಲ್ಲಿ 5 ನಿಮಿಷ ಹಾಕ್ಕೊಳ್ಬೇಕು. ಈ ಥರ ನೀರಲ್ಲಿ ಹಾಕ್ಕೊಂಡು ಆಮೇಲೆ ಬೇಯಲಿಕ್ಕೆ ಇಟ್ಕೊಂಡ್ರೆ ಕಹಿ ಇರೋದಿಲ್ಲ. ಹಾಗೆಯೇ ಬೇಯಿಸ್ಕೊಂಡ್ರೆ ಕಹಿ ಬಂದು ಸಾಂಬಾರು ರುಚಿ ಆಗಲ್ಲ. ಅದಕ್ಕೋಸ್ಕರ ಈಗ 5 ನಿಮಿಷ ಇಟ್ಟ ಮೇಲೆ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ, ಉಪ್ಪು ಹಾಕಿ, ಅರಸಿನ ಹುಡಿ ಹಾಕಿ ಬೇಯಲಿಕ್ಕೆ ಇಡುವಂಥದ್ದು. ಉಪ್ಪು ಮೊದಲೇ ಹಾಕೋದ್ರಿಂದ ಅದು ಹೋಳುಗಳೆಲ್ಲ ಉಪ್ಪನ್ನು ಹೀರ್ಕೊಂಡು ರುಚಿ ಆಗ್ತದೆ. ಅದಕ್ಕೋಸ್ಕರ ಆಮೇಲೆ ನಾವು ಮಸಾಲೆನ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ 5ರಿಂದ 6 ಒಣಮೆಣಸು ಹಾಕ್ಕೊಂಡಿದ್ದೇನೆ. ನೀವು ಖಾರಕ್ಕೆ ಎಷ್ಟು ಬೇಕು ಸ್ವಲ್ಪ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ. ಅರ್ಧ ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ಳೋದು. ಆಮೇಲೆ 1 ಕಪ್ ತೆಂಗಿನ ತುರಿ. ನಿಮಗೆ ಎಷ್ಟು ಬೇಕು ಮನೆಯಲ್ಲಿ ನೀವು ಎಷ್ಟು ಸಾಂಬಾರು ಮಾಡ್ತೀರಿ ಅದರ ಅನುಗುಣವಾಗಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ಳಿ. ನಾನು ಉಪ್ಪು ಮತ್ತು ಅರಸಿನ ಹಾಕಿ ಸೌತೆಕಾಯಿ ತುಂಡನ್ನು ಈ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೇನೆ. ಹಾಗೆ ಮಸಾಲೆಯನ್ನು ಕೂಡ ರುಬ್ಕೊಂಡೆ. ನೋಡಿ, ಇದು ಒಂದು 15 ನಿಮಿಷ ಬೇಕಾಗ್ತದೆ ಸೌತೆಕಾಯಿ ಹಾಗೇ ಬೇಯಿಸ್ಕೊಳ್ಳಿಕ್ಕೆ. ಮಸಾಲೆನ ಈಗ ಸೇರಿಸ್ಕೊಂಡೆ. ನೀವು ಕುಕ್ಕರಲ್ಲಿ 1 ವಿಸಿಲಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಆದರೆ ಕುಕ್ಕರಲ್ಲಿ ಬೇಯಿಸುವಾಗ ಜಾಸ್ತಿ ಬೆಂದರೆ, ಹೋಳು ತುಂಬ ಬೆಂದರೆ ಅಷ್ಟು ರುಚಿ ಆಗೋದಿಲ್ಲ. ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲನ ನಾನು ಸೇರಿಸ್ಕೊಂಡಿದ್ದೇನೆ. ನಿಮಗೆ ಬೆಲ್ಲ ಇಷ್ಟನೇ ಇಲ್ಲ ಅಂದರೆ ಹಾಕಬೇಡಿ. ಆದರೆ ಬೆಲ್ಲ ಹಾಕ್ಕೊಂಡ್ರೆ ಈ ಸಾಂಬಾರಿದು ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿರ್ತದೆ. ಸಣ್ಣ ತುಂಡು ಅಷ್ಟೇ. ಆಮೇಲೆ ಉಪ್ಪು ನೋಡಿಕೊಂಡು ಹಾಕಿ. ನಾವು ಫಸ್ಟಿಗೆ ಸೌತೆಕಾಯಿ ಹೋಳು ಬೇಯುವಾಗಲೇ ಉಪ್ಪನ್ನು ಹಾಕ್ಕೊಂಡಿದ್ದೇವೆ. ಆಮೇಲೆ ಉಪ್ಪು ಏನಾದರೂ ಬೇಕು ಅಂತ ಇದ್ದರೆ ಟೇಸ್ಟ್ ನೋಡಿಕೊಂಡು ಆಮೇಲೆ ಸೇರಿಸೋದು ಅಷ್ಟೆ. ಈಗ ಇದು ಚೆನ್ನಾಗಿ ಕುದೀತಾ ಉಂಟು. ನಾನು ಉಪ್ಪು ಸ್ವಲ್ಪ ಕಮ್ಮಿ ಆಯಿತು ಹಾಗೆ ಸೇರಿಸ್ಕೊಂಡೆ. ಆಮೇಲೆ ಇದಕ್ಕೆ ಒಂದು ಗಮ್ಮತ್ತಾದ ಸ್ಪೆಷಲ್ ಒಗ್ಗರಣೆ ಇದೇ ಮೇಯ್ನ್ ಇದಕ್ಕೆ, ಈ ಸಾಂಬಾರಿಗೆ. ಮಸಾಲೆ ಅಂತೇಳಿ ಏನೂ ಇಲ್ಲ ನೋಡಿ, ಯಾಕೆಂದರೆ ಒಣಮೆಣಸು, ಹುಳಿ, ಇದು ಹೆಸರೇ ಹೇಳುವಾಗೆ ಹುಳಿ ಮೆಣಸಿನ ಕೊದಿಲು ಅಂತ. ಹುಳಿ ಮತ್ತು ಮೆಣಸು ಮಸಾಲೆಗೆ ಹಾಕಲಿಕ್ಕೆ ಅಷ್ಟೇ ಇರೋದು. ಈಗ ಒಗ್ಗರಣೆಗೆ ಒಂದು 7-8 ಎಸಳು ಬೆಳ್ಳುಳ್ಳಿ, 2 ತುಂಡು ಒಣಮೆಣಸು, ಆಮೇಲೆ ಸಾಸಿವೆ, ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಡೋದು. ಬೆಳ್ಳುಳ್ಳಿ ಇಷ್ಟನೇ ಇಲ್ಲ ಅಂತ ಹೇಳಿ ಇದ್ದರೆ ಇಂಗು ಹಾಕಿ ಒಗ್ಗರಣೆ ಕೊಡಬಹುದು. ಆದರೆ ಬೆಳ್ಳುಳ್ಳಿ ಇದೆ ಈ ಹುಳಿಮೆಣಸು ಸೌತೆಕಾಯಿ ಹುಳಿಮೆಣಸಿನ ಕೊದಿಲಿಗೆ ಹಾಕುವಂಥದ್ದು ಬೆಳ್ಳುಳ್ಳಿ ಒಗ್ಗರಣೆ ಹಾಗೆಯೇ. ಈಗ ಸೂಪರಾದ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಆಯಿತು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈ ಒಂದು ಸಾಂಬಾರು ಇದ್ದರೆ ಊಟ ಸೂಪರ್ ಆಗಿರ್ತದೆ. ಸೂಪರ್ ಟೇಸ್ಟ್ ಆದ ಹುಳಿಮೆಣಸಿನ ಕೊದಿಲು ಮಾಡಲಿಕ್ಕೆ ಕೂಡ ತುಂಬ ಸಿಂಪಲ್, ತುಂಬ ರುಚಿ ಆಗ್ತದೆ. ಇದು ತೆಂಗಿನಕಾಯಿ ಹಾಕಿದ ಕಾರಣ ದಪ್ಪ ಬರ್ತದೆ. ನಿಮಗೆ ನಿಮ್ಮ ಥಿಕ್ನೆಸ್ ನೋಡ್ಕೊಂಡು ಅದಕ್ಕೆ ನೀರು ಹಾಕಿ ಕುದಿಸಿ. ನೋಡಿ, ಈಗ ಸೂಪರಾದ ಸಾಂಬಾರು ರೆಡಿ ಆಯಿತು. ಎಷ್ಟು ಚಂದ ಕಲರ್ ಬಂದಿದೆ ನೋಡಿ. ಸಿಂಪಲ್ ಆದ ಹುಳಿಮೆಣಸಿನ ಕೊದಿಲು. ಫ್ರೆಂಡ್ಸ್, ನೀವು ಕೂಡ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Thank you friends watching my video. Thank you so much.